ನೋಡಿ ಅಲ್ಲಿ ಯಾರೋ ನಮ್ಮ ಗಾಡಿ ಮುಂದೆ ಪಕ್ಕದ ಗಾಡಿಯವರು ಏನೋ ರೀಲ್ಸ್ ಮಾಡ್ತಾ ಇದ್ದಾರೆ. ದೇವಿ ಮನೆ ಘಾಟ್ ವ್ಯೂ ಪಾಯಿಂಟ್ ಅಲ್ಲಿ ನೋಡಿ ಇಲ್ಲಿ ಘಾಟ್ ಇಳಿದ ತಕ್ಷಣನೇ ಇಲ್ಲಿ ಸ್ವಲ್ಪ ಅಗಲ ಮಾಡ್ತಿದ್ದಾರೆ ರೋಡು. ನೋಡಿ ಈ ಕಡೆದೆಲ್ಲ ರೋಡ್ ಮಾಡಿದ್ದಾರೆ, ಮೊನ್ನೆ ಬಂದು ರೋಡ್ ಮಾಡಿರಲಿಲ್ಲ. ನೋಡಿ ಎಲ್ಲ ರಸ್ತೆ ಅಗಲೀಕರಣ ನಡೀತಾ ಇದೆ. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಸೊ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಏನು ವಿಶೇಷಪ್ಪ ಅಂದರೆ, ನಾನು ಇವತ್ತು ಸೌತ್ ಹೊರಟಿದ್ದೀನಿ 3 days ಟ್ರಿಪ್ಪು. ಸೇಮ್ ಮಾಮೂಲಿ ಅದೇ ಬನವಾಸಿಯಿಂದನೇ ಮತ್ತೆ ಮೊನ್ನೆ ಹೋಗಿದ್ನಲ್ಲ ಅದೇ ಥರನೇ ಟ್ರಿಪ್ಪು. ಬಟ್ ಇದು ಬೇರೆ ಕಡೆ ಚಳ್ಳಕೆರೆಯಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿ ಹಳ್ಳಿಯಿಂದ ಪಿಕಪ್ ಇರೋದು. ಸೊ ಬನ್ನಿ ಹೋಗೋಣ, ಅಲ್ಲಿಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗೋಣ ಬನ್ನಿ. ಸ್ನೇಹಿತರೆ ಹೇಳಿದ್ನಲ್ಲ, ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಅಂತ ಊರು. ಅದು ಬಂದ್ಬಿಟ್ಟು ಜಡಕುಂಟೆ ಅಂತೇಳಿ. ನೋಡಿ ಇನ್ನೇ ನಮ್ಮ ಕಸ್ಟಮರ್ಸ್ ಎಲ್ಲ ಗಾಡಿ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಅವ್ರ ಊರಲ್ಲಿ ಒಂದು ಆಂಜನೇಯ ಸ್ವಾಮಿ ಅನ್ನೋ ಟೆಂಪಲ್ ಇತ್ತು. ಸೊ ಅಲ್ಲೇ ಇವತ್ತು ಶನಿವಾರ ಆಗಿರೋ ಕಾರಣಕ್ಕೆ ಪೂಜೆ ಮಾಡ್ತಿದ್ದಾರೆ. ಶನಿವಾರ ಅಂತೇನಲ್ಲ, ಇವತ್ತು ವಾರ ಬೇರೆ, ಹಂಗಾಗಿ ಪೂಜೆ ಎರಡೂ ಆಗಲಿ ಅಂತ ಗಾಡಿಗೂ ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್ ಮುಂದ್ಗಡೆ ಗಾಡಿಗೆ ಪೂಜೆ ಮಾಡ್ಕೊಂಡು ಇನ್ನೇನಿಲ್ಲ, ಇಲ್ಲಿಂದ ಸೀದಾ ಈಗ ಹೊರಡೋದಾನೆ. ಬನ್ನಿ ಹೋಗೋಣ. ಕಸ್ಟಮರೆಲ್ಲ ಹಚ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀನಿ. ಈಗ ಇಲ್ಲೇ ಎಂಟ್ರೆನ್ಸ್ ಇದೆ, ಊರು ಮೇನ್ ಬಸ್ ಸ್ಟ್ಯಾಂಡ್ ಇದು. ಬನ್ನಿ ಹೋಗೋಣ. ಇನ್ನೇನಿಲ್ಲ, ಸೀದಾ ಈಗ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸೀದಾ ನಾವು ಹೋಗೋದು ಬನವಾಸಿಗೆ. ಸೊ ಅದಕ್ಕೂ ಮುಂಚೆ ನಮ್ಮ ಗಾಡಿಗೆ ಮೊದಲು ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸಿಲ್ಲ, ಅಲ್ಲಿಂದ ಸೀದಾ ಹಾಗೆ ಬಂದೆ ಖಾಲಿ. ಚಳ್ಳಕೆರೆಗೆಲ್ಲೂ ಹಾಕ್ಸ್ಲಿಲ್ಲ. ಸೊ ಬನ್ನಿ ಹೋಗೋಣ, ಮುಂದೆ ಎಲ್ಲಾದರೂ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಮತ್ತೆ ಸಿಗೋಣ. ಸೊ ನಾವು ಇನ್ನೇನು ಆಲ್ರೆಡಿ ಸಾಣಿಕೆರೆ ಬಿಟ್ಟು ಹೈವೇಗೆ ಎಂಟ್ರಿ ಆಗಿದ್ದೀವಿ. ಇಲ್ಲೇ ಮುಂದೆ ಒಂದು ಪೆಟ್ರೋಲ್ ಬಂಕ್ ಹೊಸದಾಗಿದೆ, ನೋಡೋಣ ಬನ್ನಿ ಅಲ್ಲೊಂದ್ಸರಿ ಹಾಕ್ಸೋಣ. IQ ಅಂತೇಳಿ ಸ್ನೇಹಿತರೆ ಹೇಳಿದ್ನಲ್ಲ, ಇದು MRP ಅಂತೇಳಿ ಮಂಗಳೂರು ರಿಫೈನ್ಡ್ ಪೆಟ್ರೋಲಿಯಂ ಅಂತೇಳಿ. ಇದು ಹೊಸ್ದಾಗಿ ನಮ್ಮ ಚಳ್ಳಕೆರೆಗೆ ಆಗಿರೋದಂದರೆ, ಇದು ಯಾವುದೂ ಇರಲಿಲ್ಲ ಈ ಥರ MRP. ಸೊ ಹಂಗಾಗಿ ಆಗಿದೆ. ನೋಡೋಣ ಇದು ಯಾವ ಥರ ಇರುತ್ತೆ ಡೀಸೆಲ್ ಅಂತ ಗೊತ್ತಿಲ್ಲ. ಬಟ್ ನಾವು ಪರಶುರಾಂಪುರದಲ್ಲಿ ಹಾಕ್ಸ್ತಾ ಇದ್ವಿ, ಹೈ ಕ್ವಾಲಿಟಿ ಚೆನ್ನಾಗಿರೋದು. ಬಟ್ ಇಲ್ಲಿ ಇದೆ ಫಸ್ಟ್, ಇದು ರೀಸೆಂಟಾಗಿ ಓಪನ್ ಆಗೈತೆ. ಬನ್ನಿ ಹೋಗೋಣ. 3100 ಡೀಸೆಲ್ ಹಾಕ್ಸಿದ್ದೀನಿ. ನೋಡಿ 3100 ಡೀಸೆಲ್ ಹಾಕ್ಸಿದ್ದೀನಿ. ಅವ್ನು ಸೆನ್ಸ್ ಆಗಿರೋ ಕಾರಣಕ್ಕೆ ಹಂಗೆ ಆಫ್ ಮಾಡಿದ್ದಾನೆ, ನಾನು ಫುಲ್ ಆಗಿದೆ ಅಂದ್ಕೊಂಡೆ. ಸೊ ಇನ್ನೂ ಹಿಡಿತೈತೆ ಡೀಸೆಲ್. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಅವನು ಆಲ್ರೆಡಿ ಗನ್ ಇಟ್ಟಿದ್ದ. ಸೊ ಹಂಗಾಗ್ಬಿಟ್ಟು ಅಷ್ಟೇ ಸಾಕು ಬಿಡಪ್ಪ ಅಂತೇಳಿ 3100ಕ್ಕೆ ಎಂಡ್ ಮಾಡಿಸಿ ಸೀದಾ ಈಗ ಹೊರಡ್ತಾ ಇದ್ದೀನಿ. ಮುಂದೆ ಎಲ್ಲಾದರೂ ನೆಕ್ಸ್ಟ್ ಖಾಲಿ ಆದಾಗ ಹಾಕ್ಸ್ಕೊಂಡ್ರೆ ಆಯಿತು. ಸ್ನೇಹಿತರೆ ನಾವು ಈಗ ಎಲ್ಲಿದ್ದೀವಿ ಅಂದರೆ, ದುರ್ಗಾ ಬಿಟ್ಟು ಈಗ ಇನ್ನೇನು ಹೊಸ ಬೈಪಾಸ್ಗೆ ಎಂಟ್ರಿ ಆಗ್ತಾಯಿದ್ವಿ, ನ್ಯಾಷನಲ್ ಹೈವೇಗೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಸರಿ ಹೇಳಿದ್ದೀನಿ ರೋಡ್ ಯಾವುದು ಏನಂತೇಳಿ. ನಾವು ಈಗ ದಾವಣಗೆರೆ ಮೇಲೇ ಹೋಗೋದು. ಬನ್ನಿ ಹೋಗೋಣ. ಇದು ಹಿಂಗೆ ಸ್ಟ್ರೈಟ್ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂದರೆ ಪೂನಾ, ಬಾಂಬೆ. ಸೊ ಹಿಂದೆಗಡೆಗೆ ವಾಪಸ್ ಹೋದರೆ ಹಿರಿಯೂರು, ಶಿರಾ, ತುಮಕೂರು, ಬೆಂಗಳೂರು. ಸೊ ಇದು ಆಲ್ಮೋಸ್ಟ್ ಅಲ್ಲಿ ತುಂಬ ಸರಿ ಹೇಳಿದ್ದೀನಿ. ನಾವಿನ್ನೇನು ದುರ್ಗ ಬಿಡ್ತಾಯಿದ್ವಿ. ದುರ್ಗ ಬಿಟ್ಟು ಇನ್ನೇನು ಮುಂದೆ ಎಲ್ಲಾದರೂ ಒಂದು ಟೀ ಬ್ರೇಕ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ. ಯಾಕೋ ಫಾಸ್ಟಾಗಲ್ಲಲ್ಲಿ ಸ್ಕ್ಯಾನ್ ಆಗಲಿಲ್ಲ. ಸೊ ಹಂಗಾಗಿ ನಂಬರ್ ಹೊಡೆದು ಮೊಬೈಲಲ್ಲೇ ಕಟ್ ಮಾಡ್ತಿದ್ದಾರೆ. ಮೊಬೈಲಲ್ಲೇ ಹೊಡೆದ್ರೆ ಸಾಕು, ಹಂಗೆ ಇಮಿಡಿಯೇಟ್ಲಿ ಕಟ್ ಆಗುತ್ತೆ. ಸೊ ಹಂಗಾಗಿ ಹೋಗೋಣ ಬನ್ನಿ. ಫೈನಲಿ ಟೋಲ್ ಪಾಸ್ ಮಾಡ್ಕೊಂಬಿಟ್ಟು ಸೀದಾ ಇಲ್ಲಿ ಟೀಗೆ ಅಂತೇಳಿ ನಿಲ್ಸಿದ್ದೀನಿ. ನೋಡಿ ಟೀ ಬ್ರೇಕ್ಗೆ. ಪಾಪ ಇಲ್ಲಿ ಪೊಲೀಸ್ನವರು ಟೀ ಕುಡಿಯೋಕ್ಕೂ ಬಿಡ್ತಾ ಇಲ್ಲ. ಸೊ ಹಂಗಾಗಿ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ನೋಡಿ ಅಲ್ಲೇ ಪಾಪ ಕಳ್ತನದಲ್ಲಿ ಕೊಡ್ತಿದ್ದಾರೆ ಟೀ. ಏನು ಮಾಡೋಕ್ಕಲ್ಲ, ಒಳ್ಳೇದಕ್ಕೆ ಜನ ಯಾರು ಸಪೋರ್ಟ್ ಮಾಡಲ್ಲ. ಸೊ ಹಂಗಾಗ್ಬಿಟ್ಟು ಟೀ ಕುಡಿದ್ವಿ. ಈಗ ಟೀ ಕುಡಿದ್ಬಿಟ್ಟು ಈಗ ಹೋಗೋದೆ ನಾನ್ ಸ್ಟಾಪು. ಮತ್ತು ಇನ್ನೊಂದೆಲ್ಲ ಬ್ರೇಕ್ ತಗೊಂಬೋದು, ಯಾಕಂದ್ರೆ ಬೇಗ ಹೋಗಿ ಮಾಡೋ ಅಂಥದ್ದು ಏನಿಲ್ಲ. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ, ವಾಯ್ಸ್ ಕಮ್ಮಿ ಬರುತ್ತೆ ಅನ್ಸುತ್ತೆ, ನೋಡೋಣ ಬನ್ನಿ. ಸೊ ನಮ್ಮರೆಲ್ಲ ಇಳಿದಿದ್ದಾರೆ ಟೀ ಕುಡಿಯೋಕ್ಕೆ ಕಸ್ಟಮರ್ಸ್. ಬನ್ನಿ ಹೊರಡೋಣ. ಇನ್ನೇನಿಲ್ಲ, ಟೀ ಕುಡಿದ್ಬಿಟ್ಟು ಈಗ ಹೋಗೋದೆ. ಅಷ್ಟೊತ್ತಿಂದ ನಿಧಾನಕ್ಕೆ ಬಂದ್ರೂ ಬೇಗನೆ ಬಂದೆ. ಕೆಲವು ಟೈಮ್ ಬೇಗ ಹೋಗೋಣ ಅಂದ್ರೂ ಬೇಗ ಹೋಗೋಕ್ಕಾಗಲ್ಲ. ಸೊ ಇವಾಗ ಇನ್ನೂ ಬೇಗ ಹೋಗಿ ಏನು ಮಾಡೋದು ಅಂತ ಹೇಳಿ ನಿಧಾನಕ್ಕೆ ಬಂದೆ. ಅಲ್ಲಿಗೂ ಫಿಲಮ್ ಹಾಕ್ಕೊಂಡು
ಹಾಡು ಕೇಳ್ಕೊಂತ ಬಂದ್ರೂ ಬೇಗ ರೀಚ್ ಆದೆ. ಈಗ ಎಲ್ಲಿದ್ದೀನಿ ಅಂದರೆ ಹಾವೇರಿಯಲ್ಲಿದ್ದೀನಿ. ಸೊ ಹಾವೇರಿ ಅಂದರೆ ಇನ್ನೊಂದು ಸುಮಾರು ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಟೌನ್ಗೆ. ಸೊ ಅದರಿಂದ ಹಿಂದೆಗಡೆನೇ ನಾನು ಲೆಫ್ಟ್ ಸಿರ್ಸಿ ರೋಡಿಗೆ ಎಂಟ್ರಿ ಆಗ್ಬೇಕು. ಇನ್ನೇನಿಲ್ಲ, ಇಲ್ಲಿಂದ ಏನೋ ಒಂದು ಗಂಟೆ ಅರ್ಧ ಗಂಟೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ ಜರ್ನಿ. ಸೊ ಬೇಗ ರೀಚ್ ಆಗ್ಬಿಡುತ್ತೆ. ಬೇಗ ಹೋಗಿ ಏನು ಮಾಡೋದು ಬಿಡು ಅಂತೇಳಿ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇವಾಗ ಬೇರೆ ಏನಕ್ಕೆ ಅಂತೇಳಿ ಹಿಂಗೆ ಗಾಡೀಲಿ ಮಲ್ಕೊಂಡಿರ್ತಾ ಬಿಡು ಅಂತೇಳಿ ನಿಧಾನಕ್ಕೆ ಬಂದೆ. ಅಂದರೆ ಅಲ್ಲೇ ನಾನು ಬೇಗ ಬಿಟ್ಟಿದ್ದ ಕಾರಣಕ್ಕೆ ಇಲ್ಲಿ ಬೇಗ ರೀಚ್ ಆಗಿದ್ದೀನಿ ಅಷ್ಟೇ. ನಾವು ಮಾಮೂಲಿ ಈ ಕಡೆ ಯಾವಾಗ ಟ್ರಿಪ್ ಮಾಡ್ಬೇಕಾದ್ರೆ ಕಮ್ಮಿ ಎಲ್ಲ ಅಂದರೂ ನಾವು ಒಂದು 10 ಗಂಟೆ 11 ಗಂಟೆ ಮೇಲ್ಪಟ್ಟೆ ಜಾಸ್ತಿ ಕಸ್ಟಮರ್ಸ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಈ ಟ್ರಿಪ್ಪಲ್ಲಿ ಬೇಗ ಬಂದಿದ್ದೀನಿ. ಸೊ ಹಂಗಾಗಿ ಬೇಗ ರೀಚ್ ಆಗ್ತೀನಿ ಅನ್ನೋದು ಕಾರಣಕ್ಕೆ ಅಷ್ಟೊತ್ತಿಂದ ಡಿಲೇ ಮಾಡ್ಕೊಂಬಂದ್ರೂ ಇನ್ನೇನಿಲ್ಲ, ಆಲ್ಮೋಸ್ಟ್ ಆಲ್ ನಾನು ಒಂದು 2 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀನಿ. ಇನ್ನೂ ಬೇಜಾನ್ ಟೈಮ್ ಇರುತ್ತೆ. ನೋಡೋಣ ಬನ್ನಿ ಹೆಂಗಾಗುತ್ತೋ ಏನೋ. ಸೊ ಇಲ್ಲೇ ಲೆಫ್ಟ್ ತಗೋಬೇಕು, ಬಟ್ಟು ನಾನು ಆ ಕಡೆ ಲೆಫ್ಟ್ ತಗೋಬೇಕಾಯ್ತು ಮುಂಚೆನೇ. ಸೊ ಅಲ್ಲಿ ತಗೊಳ್ಲಿಲ್ಲ. ಯಾಕಪ್ಪ ಅಂದರೆ ಅದು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ, ಈ ಹೆಡ್ಲೈಟ್ ಫೋಕಸ್ ಕಮ್ಮಿ ಅದು ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ಆಪೋಸಿಟ್ ಏನು ಕಾಣಿಸ್ತಿದೆ ಸರ್ವಿಸ್ ರೋಡು, ಅದು ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಹಂಗಾಗ್ಬಿಟ್ಟು ಈ ಕಡೆ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಲೆಫ್ಟಿಗೆ ತಗೊಂಡ್ರೆ ಇದೇ ಆಪೋಸಿಟ್ ಸರ್ವಿಸ್ ರೋಡಲ್ಲೇ ಬರ್ಬೇಕು. ಇಲ್ಲಿಂದ ಸೀದಾ ಡೈರೆಕ್ಟ್ ಹೋಗೋದೆ ಒಂದೇ ರೋಡು. ಒಂದು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಹಾಳಾಗಿದೆ ರೋಡ್, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಹೋಗೋದಕ್ಕೂ ಟೈಮು ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ಬನ್ನಿ. ಟೈಮ್ ಆಗುತ್ತೆ, ಆದ್ರೂ ಬೇಗನೆ ರೀಚ್ ಆಗ್ತೀನಿ. ನೋಡೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಸಿಗುತ್ತೆ ನಮಗೇನ. ಪಾಪ ಕಸ್ಟಮರ್ಸ್ಗೇನೆ ಹಿಂಸೆ ಆಗುತ್ತೆ ಅಂತೇಳಿ ನಾನು ಅಲ್ಲಿಗೂ ಲೇಟ್ ಮಾಡಿದ್ರು, ಬೇಗ ಬಂದೆ. ನೋಡೋಣ ಇನ್ನೇನು, ಈಗ ಆಲ್ರೆಡಿ ಟೈಮು ಇಲ್ಲೇ 1:30 ಆಗ್ತಾ ಬಂತು. ಸೊ ಇನ್ನೊಂದು ಗಂಟೆ ಅಂದ್ರೂ ಇನ್ನೊಂದು 2:30 2:15 ಅಷ್ಟೊತ್ತಿಗೆ ರೀಚ್ ಆಗ್ತೀನಿ. ಅಲ್ಲಿ ರೋಡ್ ಬೇರೆ ಸರಿ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಫೈನಲಿ ಬನವಾಸಿಗೆ ರೀಚ್ ಆದ್ವಿ, ಮಧುಕೇಶ್ವರ ಟೆಂಪಲ್ಗೆ. ಸೊ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 3 ಗಂಟೆ ಆಗ್ತಾ ಬಂತು. ಬನ್ನಿ ಈಗ ಪಾರ್ಕ್ ಮಾಡೋಣ, ಮತ್ತು ಬೆಳಗ್ಗೆ ಸಿಗೋಣ. ನೋಡಿ ಇವಾಗ ಇನ್ನೇನು ಕ್ಲೋಸ್ ಆಗಿದೆ, ಓಪನ್ ಇರಲ್ಲ. ಯಾವುದೋ ಗಾಡಿ ಪಕ್ಕ ಹಾಕ್ಬಿಟ್ಟು ಬನ್ನಿ, ಏನಿಲ್ಲ ರೆಸ್ಟ್ ಮಾಡುವ. ದಿ ನೆಕ್ಸ್ಟ್ ಡೇ ಬನವಾಸಿ ಬಿಟ್ಟು ಈಗ ಸಿರ್ಸಿಗೆ ಹೋಗ್ತಾ ಇದ್ವಿ. ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6:30 ಆಗ್ತಾ ಬಂತು. ಈಗ ನೆಕ್ಸ್ಟು ಸಿರ್ಸಿ ಮಾರಿಕಾಂಬ ಟೆಂಪಲ್ ತೋರಿಸ್ಕೊಂಬಿಟ್ಟು ಆಮೇಲೆ ಮುಂದಿನ ಪ್ಲ್ಯಾನ್ ಹೇಳ್ತೀನಿ. ನೋಡಿ ಇನ್ನೇನು ಬನವಾಸಿ ಬಿಡ್ತಾ ಇದ್ದೀವಿ. ಬನವಾಸಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ನೋಡಿ ಇನ್ನು ಅಂಗಡಿಗಳು ಸಹ ಓಪನ್ ಆಗಿಲ್ಲ. ನಾವು ಬಂದಾಗ ಆಲ್ರೆಡಿ 3 ಗಂಟೆ ಆಗಿತ್ತು. ನೋಡಿ ನಾವು ಬಂದ್ಬಿಟ್ಟಿದ್ದು ಹಿಂಗೆ ನೈಟ್ ಬಂದಿದ್ದು. ಈಗ ಈ ಕಡೆಯಿಂದ ಲೆಫ್ಟಿಂದ ರೈಟಿಂದ ಸೊ ಅದು ದಾಸನಕೊಪ್ಪ ರೋಡಿಂದ ಬರುತ್ತೆ. ಸೊ ನಾವು ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಸಿರ್ಸಿಗೆ. ಇಲ್ಲಿಂದ ಸುಮಾರು ಒಂದು ಏನು ಜಾಸ್ತಿ ದೂರ ಏನಿಲ್ಲ, ಒಂದು 18-20 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಂಬ ಸರಿ ತೋರಿಸಿದ್ದೀನಿ ಲಾಗಲ್ಲಿ, ಈಗಲೂ ಹೇಳ್ತಿದ್ದೀನಿ. ಯಾಕಂದರೆ ಅದೇ ಸರಿ ಬಂದಾಗ ಅದು ಬಂದೇ ಬರುತ್ತೆ ಮಾತು. ಯಾಕಂದರೆ ಅದು ಮರೆಯೋಕ್ಕಾಗಲ್ಲ, ರೋಡ್ಗಳು ಕೆಲವು ಹೇಳಲೇಬೇಕಾಗತ್ತೆ. ಬನ್ನಿ ಸೊ ಬನವಾಸಿಯಿಂದ ಸೀದಾ ಈಗ ಎಲ್ಲಿದ್ದೀವಪ್ಪ ಅಂದರೆ ಸಿರ್ಸಿಗೆ ಬಂದಿದ್ದೀವಿ. ಸಿರ್ಸಿ ಪಾರ್ಕಿಂಗಲ್ಲಿ ನೋಡಿ ಗಾಡೀಲಿ ಐತೆ. ಇದು ನಮ್ಮ ಸೀನಿಂದ ಗಾಡಿ ತಂದಿರೋದು ಈ ಸರಿ, ನಿಮಗೆ ಹೇಳೋದು ಮರ್ತುಬಿಟ್ಟೆ ನಿನ್ನೆ. ಸೊ ಇಲ್ಲಿಂದ ಈಗ ನೋಡೋದು ಟೈಮ್ ಹೆಂಗಿರುತ್ತೋ ಹಂಗೆ. ಇದಕ್ಕೆ ಸಹಸ್ರಲಿಂಗ ಆಯಿತು, ಇಲ್ಲ ಡೈರೆಕ್ಟ್ ಗೋಕರ್ಣಕ್ಕಾದರೂ ಹೊಡೆಯೋದು. ಇನ್ನೂ ಟೈಮ್ ಇದೆ, ನೋಡ್ಬೇಕು ಮೋಸ್ಟ್ಲಿ. ಇಲ್ಲಾಂದರೆ ಇದಕ್ಕೆ ಸಹಸ್ರಲಿಂಗ ಕರ್ಕೊಂಡೋಗಿ ಮತ್ತೆ ನಿಧಾನಕ್ಕೆ ಹೋದ್ರೆ ಆಯಿತು ಗೋಕರ್ಣಕ್ಕೆ. ಬನ್ನಿ ನೋಡೋಣ. A few moments later ಮತ್ತೆ ಸಿರ್ಸಿ ಮುಗಿಸ್ಕೊಂಬಿಟ್ಟು ಈಗ ಸಹಸ್ರಲಿಂಗಕ್ಕೆ ಬಂದಿದ್ದೀವಿ.
ಇನ್ನು 8:45 ತುಂಬ ಟೈಮ್ ಇದೆ. ಇನ್ನೂ ಟೈಮ್ ಇದೆ. ಇನ್ನು ಯಾವ್ಯಾವ ಪ್ಲೇಸ್ ಅಂತ ಗೋಕರ್ಣಕ್ಕೆ ಹೋಗ್ಬೋದು. ಗೋಕರ್ಣಕ್ಕೂ ಬೇಗ ರೀಚ್ ಆಗ್ತೀವಿ. ನೋಡೋಣ ಮುಂದೆ ಯಾವ ಪ್ಲೇಸ್ ಏನಂತ ನಿಮಗೆ ಇನ್ಫಾರ್ಮ್ ಕೊಡ್ತೀನಿ. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ, ಅದಕ್ಕೆ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ನೋಡಿ ಅಲ್ಲಿ ಯಾರೋ ನಮ್ಮ ಗಾಡಿ ಮುಂದೆ ಪಕ್ಕದ ಗಾಡಿಯವರು ಏನೋ ರೀಲ್ಸ್ ಮಾಡ್ತಾ ಇದ್ದಾರೆ. ನೋಡಿ ಮೊನ್ನೆ ಹೋದ ವಾರ ಬಂದಾಗ ಸ್ವಲ್ಪ ನೀರು ಹರಿತಾ ಇತ್ತು. ಈಗೆಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟದೆ ನೀರು, ಅಷ್ಟೊಂದೇನಿಲ್ಲ. ನೋಡಿ ಎಷ್ಟು ಕಮ್ಮಿ ಇದ್ದಾವೆ. ಮೊನ್ನೆ ನಾವು ಬಂದಿದ್ದಾಗ ಅಲ್ಲೇ ಸ್ನಾನ ಮಾಡಿದ್ದು. ಸೊ ನೀರು ಸಿಕ್ಕಾಬಟ್ಟೆ ಹರಿತೈತೆ. ಅಂದರೆ ಒಂದು ಸ್ವಲ್ಪ ಫೋರ್ಸ್ ಇತ್ತು, ಈಗೆಲ್ಲ ಫೋರ್ಸ್ ಇಲ್ಲ, ನೀರು ಸಿಕ್ಕಾಬಟ್ಟೆ ಕಮ್ಮಿ ಆಗಿದೆ. ಲೈಟಾಗಿ ನೀರು ಹರಿತಾ ಇದೆ. ನೋಡಿ ಇಲ್ಲೆಲ್ಲ ಇದಾವೆ ನೋಡಿ ಸಹಸ್ರಲಿಂಗಗಳು ಬಂಡೆ ಮೇಲೆ. ಇಲ್ಲೆಲ್ಲ ಇದಾವೆ ನೋಡಿ, ಇವು ತುಂಬ ಇದಾವೆ ಈ ಥರ. ಇಲ್ಲಿ ಮಳೆಗಾಲದಲ್ಲಿ ನೋಡುವಾಗ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್. ಬನ್ನಿ ನೋಡೋಣ ಮುಂದೆ ನೆಕ್ಸ್ಟ್ ಯಾವ ಪ್ಲೇಸು ಏನಂತೇಳಿ ಹೇಳ್ತೀನಿ. ನನಗೇನು ಆಲ್ಮೋಸ್ಟ್ ಈಗ ಟಿಫನ್ ಮಾಡ್ಕೊಂಡು ಗೋಕರ್ಣ ಅನಿಸುತ್ತೆ. ಯಾಣ ಇನ್ನೇನು ಇವರೇನು ಹೋಗೋಕ್ಕಾಗಲ್ಲ. ಯಾಣದಲ್ಲಿ ಟ್ರೆಕ್ಕಿಂಗ್ ಮಾಡೋ ಅಷ್ಟು ಎಲ್ಲ ಏಜ್ಡ್ ಪರ್ಸನ್ ಇರೋದು ನಮ್ಮ ಕಸ್ಟಮರ್ಸ್. ನೋಡೋಣ ಬನ್ನಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ನಮ್ಮ ಗಾಡಿ ಮುಂದೆ ಯಾರೋ ಹುಡುಗರು ರೀಲ್ಸ್ ಮಾಡ್ತಿದ್ರು. ಸೊ ಈ ಗಾಡಿ ಪಕ್ಕದವ್ರು. ನಿಮಗೆ ಗಾಡಿ ತೋರಿಸ್ಲಿಲ್ಲಲ್ಲ, ಇದು ನಮ್ಮ ಸೀನನ್ ಗಾಡಿನ. ನೋಡಿ ಸುತ್ತ ನೋಡ್ಕೊಂಬಿಡ್ರಿ ಒಂದ್ಸರಿ. ಇದು ಮೊನ್ನೆ ಲಾಗಲ್ಲಿ ತೋರಿಸಿದ್ದೆ ಉಡುಪಿಲಿ ಸಿಕ್ಕಾಗ, ಬಟ್ ಗಾಡಿ ಫುಲ್ ಕಂಪ್ಲೀಟ್ ತೋರಿಸಿರ್ಲಿಲ್ಲ. ನಾನು ಇನ್ಸ್ಟಾಗ್ರಾಮ್ನಾಗ ಹಾಕಿದ್ದೀನಿ ಗಾಡಿನ ಆಲ್ರೆಡಿ. ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ನೋಡಿ ಒಳಗಡೆ ಎಲ್ಲ ಸೀಟಿಂಗ್ಸ್ ಎಲ್ಲ ಹೊಸದು, ಮೊನ್ನೆ ಮಾಡಿಸ್ಕೊಂಬಂದಿದ್ದಾನೆ. ಬನ್ನಿ ಇನ್ನೇನಿಲ್ಲ, ಸೀದಾ ಇಲ್ಲಿಂದ ಟಿಫನ್ ಮಾಡ್ಕೊಂಬಿಟ್ಟು. ನೋಡಿ ಅಲ್ಲಿ ನಮ್ಮವರೆಲ್ಲ ಕಸ್ಟಮರ್ಸ್ ಟಿಫನ್ ಮಾಡ್ತಾಯಿದ್ದಾರೆ. ಸೊ ನಾವೀಗ ಇಲ್ಲಿಂದ ಟಿಫನ್ ಮುಗಿಸ್ಕೊಂಬಿಟ್ಟು ಸೀದಾ ಇದಕ್ಕೆ ಗೋಕರ್ಣ. ಅಲ್ಲಿಂದ ಸಿರ್ಸಿ ಮಾರಿಕಂಬ ಅದು ಸಹಸ್ರಲಿಂಗ ಮುಗಿಸ್ಕೊಂಬಿಟ್ಟು ಈಗ ಪುನಃ ಗೋಕರ್ಣಕ್ಕೆ ಹೋಗ್ಬೇಕಂದ್ರೆ ಸಿರ್ಸಿಗೆ ಬಂದೇ ಹೋಗ್ಬೇಕು. ಸೊ ನಾವಿನ್ನೇನು ಸಿರ್ಸಿಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿಂದ ಅದೇ ದೇವಿ ಮನೆ ಘಾಟ್ ಮುಖಾಂತರನೇ ಗೋಕರ್ಣಕ್ಕೆ ಹೋಗೋದು. ಬನ್ನಿ ತೋರಿಸ್ತೀನಿ ಅದನ್ನು ಕೂಡ. ನೋಡಿ ಇನ್ನೇನು ಆಲ್ಮೋಸ್ಟ್ ನಾವು ಸಿಟಿ ಟೌನ್ ಎಂಟ್ರಿ. ಸಿರ್ಸಿ ಟೌನಿಗೆ ಇನ್ನೇನು ಎಂಟ್ರಿ ಆಗ್ತಾಯಿದ್ವಿ. ಬನ್ನಿ ಹೋಗೋಣ. ನೋಡಿ ಹಾಗೆ ಬಂದ್ಬಿಟ್ಟು ಸಿರ್ಸಿ ಟೌನೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಎಲ್ಲಿದ್ದೀವಪ್ಪ ಅಂದರೆ ಗೋಕರ್ಣ ರೋಡಿಗೆ ಎಂಟ್ರಿ ಆಗಿದ್ದೀವಿ. ನೋಡಿ ಇವತ್ತು ಇಲ್ಲಿ ಸಿರ್ಸಿ ಮಾರ್ಕೆಟಿಂಗ್ ಇರೋದು ಕಾರಣಕ್ಕೆ ಇಲ್ಲ ಸ್ವಲ್ಪ ಟ್ರಾಫಿಕ್ ಆಗೈತೆ. ಚಿಕ್ಕ ರೋಡಲ್ಲ, ಹಂಗಾಗ್ಬಿಟ್ಟು ನೋಡಿ ಇದೇ ಮಾರ್ಕೆಟ್. ಇಲ್ಲಿ ಸಿರ್ಸಿ ಇದೆ ನೋಡಿ. ಆ ಕಡೆ ಗಾಡಿ ಬರ್ತಿದ್ರೆ ಈ ಕಡೆ ನಿಲ್ಸ್ಕೋಬೇಕು. ಹಿಂಗೋದ್ರೆ ಸೀದಾ ಇದಕ್ಕೆ ಹೋಗುತ್ತೆ, ಎಲ್ಲಿಗೆ ಯಾಣಗೆ ಹೋಗುತ್ತೆ, ಆ ಕಡೆ ಪಕ್ಕದ ರೋಡಲ್ಲಿ. ಸೊ ನಾವು ಹಿಂಗೆ ಸ್ಟ್ರೈಟ್ ಹೋಗ್ತಿರೋದು. ಯಾವುದೋ ದೇವಿ ಮನೆ ಘಾಟ್ ಮೇಲೆ ಸೀದಾ ಎಲ್ಲಿಗೆ ಹೋಗ್ತೀವಪ್ಪ ಅಂದರೆ ಸುಮಾರು ಒಂದು 10-15 ಕಿಲೋಮೀಟ್ರ್ ಈ ಕಡೆ ನ್ಯಾಷನಲ್ ಹೈವೇಗೆ ಎಂಟ್ರಿ ಆಗ್ತೀವಿ. ತೋರಿಸ್ತೀನಿ ಬನ್ನಿ ಅದನ್ನು. ನೋಡಿ ಮುಂಚೆ ಅಂತೂ ರೋಡ್ ಇದ್ದು ಸಿಕ್ಕಾಪಟ್ಟೆ ಹಾಳಾಗಿತ್ತು, ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮುಂದೆ ಒಂದು ಸ್ವಲ್ಪ ಹಾಳಾಗಿದೆ ಇದು ಘಾಟು. ತೋರಿಸ್ತೀನಿ ತಡೀರಿ ಅದನ್ನು, ರೋಡ್ ಹೆಂಗಾಗಿದೆ ಅಂತೇಳಿ ಮುಂದೆ. ದೇವಿ ಮನೆ ಘಾಟ ಫುಲ್ ಕನ್ಸ್ಟ್ರಕ್ಷನ್ ನಡೀತೈತೆ ನೋಡಿ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಈ ರೋಡ್ ಮಾಡ್ತಾ ಇರಲಿಲ್ಲ, ಈಗೆಲ್ಲ ಮಾಡಿದ್ದಾರೆ. ಸೊ
ಸೊ ಈ ಕಡೆ ಮಾತ್ರ ಆಪೋಸಿಟ್ ರೋಡ್ ಮಾತ್ರ ಐತೆ ನೋಡಿ, ಎಲ್ಲ ಹೆಂಗಾಗಿದೆ. ಹೆವಿ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 15-20 ಕಿಲೋಮೀಟ್ರ್ ಅನಿಸುತ್ತೆ. ಫುಲ್ಲು ಹಿಂಗೆ ಇರೋದು ರೋಡು. ಇಲ್ಲಿಂದ ಪಾಸ್ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಮುಂದೆ ಅಲ್ಲೇದಲ್ಲಿ ಅಂದರೆ ಜಂಕ್ಷನ್ ಮಾತ್ರ ಮಾಡಿದ್ದಾನೆ ನೋಡಿ, ಇಲ್ಲ ಸ್ವಲ್ಪ ಮಾಡಿದ್ದಾನೆ. ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬೇಕು ಇನ್ನೊಂದು 6 ತಿಂಗಳು ವರ್ಷ ಬೇಕು ಫುಲ್ ಕಂಪ್ಲೀಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ. ಇನ್ನು ಮುಂದೆ ಹಾಳಾಗಿದೆ ನೋಡಿ. ಈ ಥರ ಅಲ್ಲದಲ್ಲೇ ಮಧ್ಯದಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ. ಅಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಮಾತ್ರ ಸುಮಾರು ಒಂದು 5-6 ಕಿಲೋಮೀಟ್ರ್ ಫುಲ್ ರೋಡು ಅಂತ ಫುಲ್ ರೆಡಿ ಮಾಡ್ತಿರ್ತಾರೆ. ಈ ಮಧ್ಯದಲ್ಲಿ ಏನೋ CD ಅಂತ ಬರುತ್ತಲ್ಲ, ಕ್ರಾಸಿಂಗ್ ಅಂತ, ಅದನ್ನೇನೋ ಮಾಡ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಈಗ ಈ ಥರ ಎಲ್ಲ ರೆಡಿಯಾಗಿದೆ ಅಲ್ಲದಲ್ಲೇ. ಅಲ್ಲೊಂದು ಅದೇ ಅವಾಗಲೇ ಹೇಳಿದಾಗೆ ಮುಂದೊಂದು ಸ್ವಲ್ಪ ಐತೆ. ಅದೊಂದು ಸ್ವಲ್ಪ ಕಂಪ್ಲೀಟ್ ಆಗ್ಬಿಟ್ರೆ ಇನ್ನೇನಿಲ್ಲ, ಆರಾಮ್ಸೆ ಹೋಗ್ಬೋದು. ಅಲ್ಲಿಂದ ಕ್ಲಾಸಿಕ್ ಹೋಗ್ತೀವಿ. ಸೊ ನಾನು ಈಗ ಎಲ್ಲಿದ್ದೀನಪ್ಪ ಅಂದರೆ ದೇವಿ ಮನೆ ಘಾಟು ವ್ಯೂ ಪಾಯಿಂಟಲ್ಲಿ. ಸೊ ನೋಡಿ, ಹಾಗೆ ಬಂದ್ಬಿಟ್ಟು ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸ್ತೆ ನೋಡಲಿ ಅಂತೇಳಿ. ಪ್ರತಿ ಸರಿ ಹಂಗೆ ಹೋಗ್ತಾಯಿದ್ದೆ, ನಿಲ್ಲಿಸ್ತಾ ಇರಲಿಲ್ಲ. ಸೊ ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಅದೇ ವ್ಯೂ ಪಾಯಿಂಟು ಫಸ್ಟ್ಗೆ ಸ್ಟಾರ್ಟಿಂಗು ನೋಡಿ. ಇಲ್ಲೊಂದು ಟೆಂಪಲ್ ಐತೆ. ನೋಡಿ, ಇವರೆಲ್ಲ ನಮ್ಮವ್ರ ಕಸ್ಟಮರ್. ಇಲ್ಲಿ ಘಾಟ್ ಇಳಿಸಿದ ತಕ್ಷಣನೇ ಇಲ್ಲಿ ಸ್ವಲ್ಪ ಅಗಲ ಮಾಡ್ತಿದ್ದಾರೆ ರೋಡು ನೋಡಿ. ಈ ಕಡೆದೆಲ್ಲ ರೋಡ್ ಮಾಡಿದ್ದಾರೆ. ಮೊನ್ನೆ ಬಂದು ರೋಡ್ ಮಾಡಿರಲಿಲ್ಲ ನೋಡಿ. ಎಲ್ಲ ರಸ್ತೆ ಅಗಲೀಕರಣ ನಡೀತಾ ಇದೆ. ಬೇಕು ಇನ್ನೊಂದು ವರ್ಷ 6 ತಿಂಗಳು ಬೇಕು ಕಂಪ್ಲೀಟ್ ಆಗೋಕ್ಕೆ ನೋಡಿ. ಎಲ್ಲ ದೇವಿ ಮನೆ ಘಾಟ್ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂದರೆ ಭಾಳ ಸ್ಪೀಡಾಗಿ ಮಾಡ್ತಿದ್ದಾರೆ ಪಾಪ. ಮೊನ್ನೆ ಬಂದಾಗ ಇಷ್ಟೆಲ್ಲ ಆಗಿರಲಿಲ್ಲ, ಅಧ್ವಾನ ಇದ್ದಿತ್ತು ನೋಡಿ. ಈಗೆಲ್ಲ ನೋಡಿ ಆ ಕಡೆದೆಲ್ಲ ಮಾಡಿದ್ದಾರೆ ರೋಡಪ್ಪ. ಮೊನ್ನೆ ಬಂದಾಗ ಏನೂ ಆಗಿರಲಿಲ್ಲ. ಈ ಕಡೆಲ್ಲ ಫುಲ್ಲು 2 ಸೈಡು ಹಿಂಗೆ ಇತ್ತು. ಸ್ವಲ್ಪ ಸ್ಪೀಡಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಯಾವ ಮಾರಿದ್ರಿ ಸೈಡಿಗೆ ಮಳೆ ಹಾಕಿದ್ರಲ್ಲ, ಟೈರ್ ಏನೇನಿರಲ್ಲ. CC ರೋಡ್ ಕರೆಕ್ಟಾಗಿ ನಾವು ಈಗ ಗೋಕರ್ಣಕ್ಕೆ ರೀಚ್ ಆದ್ವಿ. ಸೊ ನೋಡಿ, ಪಾರ್ಕಿಂಗಲ್ಲಿದ್ದೀನಿ ಗೋಕರ್ಣ. ಸಿಕ್ಕಾಪಟ್ಟೆ ಜನ ಐತೆ. ಬಸ್ಸದು BS6 ನೋಡಿ. ಎಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲೇನೋ ಬೀಚ್ ಹತ್ರ ಎಲ್ಲ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ದಾರೆ. ಏನು ಮಾಡ್ತಿದ್ರೆ ಗೊತ್ತಿಲ್ಲ ನೋಡಿ. ಎಲ್ಲ ಫುಲ್ಲು ಕಲ್ಲುಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಗೋಕರ್ಣದಾಗೆ. ಸ್ನೇಹಿತರೆ, ಫೈನಲಿ ನಾವು ಇನ್ನೇನು ಗೋಕರ್ಣ ಮುಗಿಸ್ಕೊಂಬಿಟ್ಟು ಈಗ ಡೈರೆಕ್ಟ್ ಸೀದಾ ಈಗ ಎಲ್ಲಿಗೆ ಹೋಗ್ತಿರೋದಪ್ಪ ಅಂದರೆ 1 ಅವರ್ಗೆ ಹೋಗ್ತಾ ಇರೋದು. ಗೋಕರ್ಣ ಆಲ್ರೆಡಿ ತುಂಬ ಸರಿ ಬಂದೋಗಿದ್ದೀನಿ. ಈ ಸರಿ 1 ಅವರ್ ಮೊನ್ನೆ ಲಾಗಲ್ಲಿ 1 ಅವರ್ ಹೋಗಿರಲಿಲ್ಲ, ನೈಟ್ ಆಗಿತ್ತು. ಈ ಸರಿ ಎಲ್ಲ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ಡೈರೆಕ್ಟ್ ಈಗ 1 ಅವರ್ಗೆ ಹೋಗೋದು ನೋಡಿ. ಏನು ಗಾಡಿಗಳಿರಲಿಲ್ಲ ಅವಾಗೇನು, ಇವಾಗ ಎಷ್ಟಕ್ಕೊಂದಾಗಿದ್ದಾವೆ.